ಹಾಯ್ ಫ್ರೆಂಡ್ಸ್, ನೋಡಿ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೋಡಿ ಇವತ್ತು ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ. ಆದರೆ ಆ ಯೂಟ್ಯೂಬ್ ಚಾನಲ್ ಮಾಡಿದ್ದನ್ನು ಮಾನಿಟೈಸೇಷನ್ ಮಾಡ್ಕೊಳ್ಳೋದಿದೆ ಅಲ್ವಾ, ಎಷ್ಟು ಕಷ್ಟಕರವಾಗಿದೆ ಅಂದರೆ ಅಷ್ಟು ಕಷ್ಟಕರವಾಗಿದೆ. ಎಲ್ಲರೂ ಕೂಡ ಆ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ, ಎಲ್ಲರೂ ಕೂಡ ಕಷ್ಟಪಟ್ಟು ದಿನಾಲು ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾರೆ. ನಾವು ಕೂಡ ದುಡ್ಡು ಹಣ ಅರ್ನ್ ಮಾಡಬೇಕು ಅನ್ನೋ ಆಸೆಯಿಂದ ಎಲ್ಲರೂ ಕೂಡ ಚಾನಲ್ ಕ್ರಿಯೇಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಆದರೆ ಒಂದು ಮೇನ್ ಇಂಪಾರ್ಟೆಂಟ್ ಮಿಸ್ಟೇಕ್ ಮಾಡ್ತಾ ಇದ್ದಾರೆ. ತುಂಬ ಜನ ಮಿಸ್ಟೇಕ್ ಮಾಡೋದು ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಅಂದರೆ, ವಿಡಿಯೋಸ್ಗಳನ್ನು ಹೇಗೆ ಅಪ್ಲೋಡ್ ಮಾಡಿದ ಮೇಲೆ ಅವು ಯಾವ್ಯಾವ ಒಂದು ನಿಯಮದ ಪ್ರಕಾರ ಅಪ್ಲೋಡ್ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ನೋಡಿ, ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಒಂದನ್ನು ಮಾತ್ರ ನೀವು ನೆನಪಿಟ್ಕೊಳ್ಬೇಕು, ಅದೇ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಮತ್ತು ಥಂಬ್ಲೈನ್, ಈ ಮೂರರಲ್ಲೇ ನಿಮ್ಮ ವಿಡಿಯೋ ವೈರಲ್ ಮಾಡ್ಕೊಳ್ಳುವಂತಹ ಒಂದು ಸಿಚುವೇಶನ್ ಇರುತ್ತೆ. ಈ ಮೂರು ಯಾರು ಈ ನಾನು ಹೇಳಿದ ನಿಯಮದ ಪ್ರಕಾರ ನೀವು ಅಪ್ಲೋಡ್ ಮಾಡ್ತೀರಾ, ಅವರ ಒಂದು ವಿಡಿಯೋಸ್ಗಳು ವೈರಲ್ ಆಗ್ತದೆ. ತುಂಬ ಫುಲ್ ವೈರಲ್ ಅಂದರೆ ವಿತಿನ್ 10 ಡೇಸಲ್ಲೇ ನಿಮಗೆ ಗಟ್ಟಲೆ ನಿಮಗೆ ವ್ಯೂಸ್ ಆಗ್ತದೆ. ಹಾಗೆ ವಿತಿನ್ 1 ಮಂತಲ್ಲಿ ನೀವು ನಿಮ್ಮ ಚಾನಲನ್ನು ಮಾನಿಟೈಸೇಷನ್ ಮಾಡಿಕೊಳ್ಳುವಂಥ ಎಲ್ಲ ರೀತಿಯ ಒಂದು ಸಿಚುವೇಶನ್ ಬಂದೋದಿರುತ್ತೆ. ಹಾಗಾದರೆ ಏನು ಈ 3 ಟ್ರಿಕ್ಸ್ಗಳನ್ನು ಉಪಯೋಗಿಸಲೇಬೇಕಾಗುತ್ತೆ. ಟೈಟಲ್ ಹಾಕ್ತೀರಾ, ಫಸ್ಟ್ ನೀವು ಅಪ್ಲೋಡ್ ಮಾಡಿದಂತಹ ವಿಡಿಯೋನು ಟೈಟಲ್ ಹಾಕಲೇಬೇಕಾಗುತ್ತೆ. ಎಷ್ಟೋ ಜನ ಹೇಗೆ ನೀವು ಮಿಸ್ಟೇಕ್ ಮಾಡ್ತೀರಾ ಅಂದರೆ, ಈ ಟೈಟಲ್ ಆಗುವಂಥ ಪರಿಸ್ಥಿತಿಯಲ್ಲಿ ನೀವು ಒಳಗಡೆ ಇರುವಂಥ ವಿಡಿಯೋ ಬೇರೆ ಇರುತ್ತೆ, ಕಂಟೆಂಟ್ ಬೇರೆ ಇರುತ್ತೆ, ಅಲ್ಲಿ ಕೊಡುವಂತಹ ಟೈಟಲ್ಲೇ ಬೇರೆ ಇರುತ್ತೆ. ಈ ರೀತಿ ಇದ್ದಾಗ ನಿಮ್ಮ ವಿಡಿಯೋ ವೈರಲ್ ಆಗೋದಿಲ್ಲ, ನಿಮ್ಮ ವಿಡಿಯೋ ಯಾವುದೇ ರೀತಿ ವ್ಯೂಸ್ ಆಗೋದಿಲ್ಲ. ಮೊದಲನೇ ಒಂದು ಟ್ರಿಕ್ ಏನಪ್ಪ ಅಂದರೆ, ಒಳಗಡೆ ಇರುವಂಥ ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಟೈಟಲ್ ಕೂಡ ಸೇಮ್ ಟು ಸೇಮ್ ಇರಬೇಕಾಗುತ್ತೆ. ಟೈಟಲ್ ಯಾವ ರೀತಿ ಇರಬೇಕು ಅಂದರೆ, ಬೇರೆಯವರ ಹಾಕಿದಂತಹ ಟೈಟಲನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿದರೆ ಆಗೋದಿಲ್ಲ. ನಿಮ್ಮದೇ ಆದಂಥ ಓನ್ ಟ್ಯಾಲೆಂಟ್ ಮೇಲೆ ನಿಮ್ಮದೇ ಆದಂಥ ಓನ್ ಕ್ರಿಯೇಟಿವಿಟಿಯಾಗಿ ನೀವು ಟೈಟಲನ್ನು ಕ್ರಿಯೇಟ್ ಮಾಡಬೇಕು. ಇದು ಮೊದಲನೇ ಒಂದು ಟ್ರಿಕ್ಸ್. ಈ ಒಂದು ಟ್ರಿಕ್ಸನ್ನು ಉಪಯೋಗಿಸ್ಕೊಂಡು ಬಿಟ್ಟರೆ ನಿಮ್ಮ ಒಂದು ವಿಡಿಯೋ ವೈರಲ್ ಗ್ಯಾರಂಟಿ. ಇದು ಮಾತ್ರ ಪಕ್ಕ, 100% ಪಕ್ಕ. ಓಕೆ, ಎರಡನೇ ಒಂದು ಟ್ರಿಕ್ಸ್ ಹೇಳ್ತಾ ಹೋಗೋದ. ಎರಡನೇ ಟ್ರಿಕ್ಸ್ ಏನಪ್ಪ ಅಂದರೆ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್. ನೋಡಿ, ನಿಮ್ಮ ಒಳಗಡೆ ಇರುವಂಥ ಯಾವ ಕಂಟೆಂಟಿಗೆ ಉಪಯೋಗಿಸ್ಕೊಂಡು ನೀವು ವಿಡಿಯೋ ಮಾಡಿರ್ತೀರ, ಆ ವಿಡಿಯೋ ತಕ್ಕಂತೆ ನೀವು ಡಿಸ್ಕ್ರಿಪ್ಷನ್ ಬರಿಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಫಸ್ಟ್ ಆಫ್ ಆಲ್ ನೀವು ಹ್ಯಾಶ್ ಟ್ಯಾಗನ್ನು ಹಾಕಿ ನೀವು ಅದಕ್ಕೆ ತಕ್ಕಂತಹ ಒಂದು ಲಿಂಕ್ಗಳನ್ನು ಕೊಡಬೇಕಾಗುತ್ತೆ. ಮತ್ತು ಆ ಕಂಟೆಂಟಿಗೆ, ಆ ವಿಡಿಯೋಗೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರೀಬೇಕಾಗುತ್ತೆ. ಮತ್ತು ನಿಮ್ಮ ಇನ್ಸ್ಟಾಗ್ರಾಮ್ ಮತ್ತು ನಿಮ್ಮ ಫೇಸ್ಬುಕ್ ಮತ್ತು ನಿಮ್ಮ ಟೆಲಿಗ್ರಾಮ್ ನೀವು ಲಿಂಕ್ಗಳನ್ನು ಕೊಟ್ಟು ಆ ಒಂದು ವಿಡಿಯೋನ ಲಿಂಕ್ ಕೂಡ ನಿಮ್ಮ ಡಿಸ್ಕ್ರಿಪ್ಷನ್ ಕೊಟ್ಬಿಟ್ರೆ ಈಸಿಯಾಗಿ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಇದು ಎರಡನೇ ಟ್ರಿಕ್ಸ್. ನೋಡಿ, ಡಿಸ್ಕ್ರಿಪ್ಷನಲ್ಲಿ ತುಂಬ ಅಟ್ರಾಕ್ಷನ್ ಇರುವಂತಹ ಒಂದು ಲಿಂಕ್ಗಳನ್ನು ನೀವು ಕೊಡಬೇಕಾಗುತ್ತೆ, ಹ್ಯಾಶ್ಟ್ಯಾಗ್ಗಳನ್ನು ಕೊಡಬೇಕಾಗುತ್ತೆ. ನಿಮ್ಮ ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ನಿಮ್ಮ ವಿಡಿಯೋದ ಬಗ್ಗೆ ನೀವು ವಿವರಣೆಯನ್ನು ನೀವು ಬರಿಬೇಕಾಗುತ್ತೆ. ಯಾವುದರಲ್ಲಿ? ನಿಮ್ಮ ಒಂದು ಡಿಸ್ಕ್ರಿಪ್ಷನ್. ಇದು ಎರಡು. ಇದನ್ನು ಯಾರು ಕೂಡ ಈ ಒಂದು ಟ್ರಿಕ್ಕನ್ನು ಯಾರು ಉಪಯೋಗಿಸ್ಕೊಳ್ತೀರಾ, ನಿಮ್ಮ ವಿಡಿಯೋ ವೈರಲ್ ಆಗುತ್ತೆ, ನಿಮ್ಮ ವಿಡಿಯೋಗೆ ವ್ಯೂಸ್ಗಳು ಬಂದೇ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಥಂಬ್ಲೈನ್. ಇದು ಬಹಳ 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 ಅಂದರೆ ಮುಖ್ಯ. ಥಂಬ್ಲೈನ್ ಎಷ್ಟೋ ಜನ ಥಂಬ್ಲೈನಲ್ಲೇ ಮಿಸ್ ಮಾಡಿಬಿಡ್ತಾರೆ. ನೋಡಿ, ಒಳಗಡೆ ಯಾವ ರೀತಿ ವಿಡಿಯೋ ಇರುತ್ತೆ, ಆ ವಿಡಿಯೋಗೆ ತಕ್ಕಂತೆ ಅಟ್ರಾಕ್ಷನ್ ಆಗಿರುವಂಥದ್ದು ಇರೋ ರೀತಿಯಲ್ಲಿ ಥಂಬ್ಲೈನನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಥಂಬ್ಲೈನನ್ನು ಕ್ರಿಯೇಟ್ ಮಾಡೋದು ಹೇಗಪ್ಪ ಅಂದರೆ, ನೀವು ಪಿಕ್ಸಾರ್ಟನ್ನು ಉಪಯೋಗಿಸ್ಕೊಳ್ಬೋದು. ಪಿಕ್ಸಾರ್ಟ್ ಮತ್ತು ಥಂಬ್ಲೈನ್ ಮೇಕರ್ ಅಂತ ಬರುತ್ತೆ. ಇವು ಎರಡರಲ್ಲಿ ಯಾವುದು ಬೇಕಾದರೂ ನೀವು ಥಂಬ್ಲೈನ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಥಂಬ್ಲೈನ್ ಭಾರಿ ಅಟ್ರಾಕ್ಷನ್ ಇರಬೇಕು. ಫೋಟೋಸ್ಗಳನ್ನು ತೆಗೆದುಕೊಳ್ಳ್ರಿ, ಮತ್ತು ಬೋಲ್ಡ್ ಆಗಿರುವಂತಹ ಫಾಂಟ್ ಜಾಸ್ತಿ ಇರುವಂಥ ಕಲರ್ಫುಲ್ ಬ್ಯಾಕ್ಗ್ರೌಂಡ್ ಎಲ್ಲವೂ ಕೂಡ ಅಟ್ರಾಕ್ಷನ್ ಇರುವಂಥ ಯಾರೋ ಮಾರ್ಕ್ ಯೂಸ್ ಮಾಡಿಕೊಳ್ಳುವಂಥ ಎಲ್ಲ ರೀತಿಯ ಥಂಬ್ಲೈನ್ ಕ್ರಿಯೇಟ್ ಮಾಡಿ ನಿಮ್ಮದೇ ಆದಂಥ ಓನ್ ಕ್ರಿಯೇಟಿವಿಟಿ ಇರಬೇಕು. ಎಲ್ಲೋ ಬೇರೆದವರು ಹಾಕಿದಂಥ ಥಂಬ್ಲೈನನ್ನು ಸ್ಕ್ರೀನ್ಶಾಟ್ ಹೊಡೆದು ನೀವು ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.